ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಪೋರ್ಟ್ನ ಪ್ರಕಾರ ನಮ್ಮ ಬೆಂಗಳೂರಿನಲ್ಲಿ ಕಳೆದ 8 ತಿಂಗಳಲ್ಲಿ ಸುಮಾರು 1,79,000 ಸ್ಮಾರ್ಟ್ಫೋನ್ಗಳು ಕಳ್ತನ ಆಗಿರುವಂಥ ಕೇಸು ರಿಪೋರ್ಟ್ ಆಗಿದೆಯಂತೆ. ಇದನ್ನು ನಾವು ಡಿವೈಡ್ ಮಾಡ್ಕೊಂಡು ಹೋದರೆ ಒಂದು ದಿನಕ್ಕೆ ಸುಮಾರು 747 ಸ್ಮಾರ್ಟ್ಫೋನ್ಗಳು ಕಳ್ತನ ಆಗ್ತಾ ಇದೆ. ಒಂದು ಗಂಟೆಗೆ 31 ಸ್ಮಾರ್ಟ್ಫೋನ್, ಒಂದು ರೀತಿ 2 ನಿಮಿಷಕ್ಕೆ ಒಂದು ಸ್ಮಾರ್ಟ್ಫೋನ್ ಕಳ್ತನ ಆಗಿರುವಂಥದ್ದು ರಿಪೋರ್ಟ್ ಆಗ್ತಾ ಇದೆ. ರಿಪೋರ್ಟ್ ಆಗದಿರುವಂಥದ್ದು ಎಷ್ಟಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಜನ ಫೋನ್ ಕಳ್ಕೊಂಡ್ಮೇಲೆ ಸುಮ್ಮನಾಗ್ತಾರೆ, ಬಿಡು ಹೋಗ್ಲಿ ಅಂತ, ಏನು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಫೋನ್ ಸಿಕ್ಬಿಡುತ್ತಾ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆಯಿತಾ, ಅದೆಷ್ಟಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ಆಯಿತಾ, ಸೊ ತುಂಬ ಕೇರ್ಫುಲ್ ಆಗಿರಿ ರಶ್ ಇರುವಂಥ ಜಾಗದಲ್ಲಿ. ನಾನು ಕೂಡ ಎಷ್ಟೋ ಸಲ 2-3 ಫೋನ್ನ ಕಳ್ಕೊಂಡಿದ್ದೀನಿ. BMTC ಬಸ್ ಹತ್ಬೇಕಾರೆ ಮೆಜೆಸ್ಟಿಕ್ಕಲ್ಲಿ ಹೆಂಗೆ ಎತ್ತಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಆಯಿತಾ, ಗೊತ್ತೇ ಆಗಲ್ಲ ನಿಮಗೆ. ಅವರು ಬಸ್ ಹತ್ತರ ಸುಮ್ಮನೆ ಹಿಂಗೆ ಫುಲ್ ಇಕ್ಕಟ್ಟು ಮಾಡ್ಕೊಂಡು ಎತ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ. ಒಳಗೋಗಿ ನೀವು ಫೋನ್ ನೋಡ್ರೆ ಫೋನ್ ಇರಲ್ಲ. ಸೊ ಕೇರ್ಫುಲ್ ಆಗಿರಿ. ಕಳ್ಕೊಂಡ್ರೆ ದಯವಿಟ್ಟು ರಿಪೋರ್ಟ್ ಮಾಡಿ. ಆಯಿತಾ, ಏನಕ್ಕೆ ಅಂದರೆ ಅವ್ರು ಕದ್ದಿರುವಂಥ ಫೋನ್ನ ಮಿಸ್ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ. ಆಯಿತಾ, ಸೊ ಅದರಿಂದ ನೀವು ರಿಪೋರ್ಟ್ ಮಾಡಿದ್ರೆ ಸಿಗೋ ಚಾನ್ಸಸ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಒಟ್ಟಿಗೆ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಕಂಪ್ಲೇಂಟ್ ಮಾಡಿ ಹುಷಾರಾಗಿರಿ ನೆಕ್ಸ್ಟಿಂದ, ಅಷ್ಟೇ, ಬೇರೆ ಏನೂ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಕ್ಸ್ಟ್ ಲಾಂಚ್ ಆಗುವಂಥ iPhone 18 Pro Maxು 17 Pro Maxಗಿಂತ ಹೆವಿ ಇರುತ್ತಂತ. ಆಲ್ರೆಡಿ 17 Pro Maxೇ ಜಾಸ್ತಿ ವೆಯ್ಟ್ ಇದೆ, ಸುಮಾರು 233 ಗ್ರಾಮ್ ವೆಯ್ಟ್ ಇದೆ. ಅದಕ್ಕಿಂತ ಜಾಸ್ತಿ ವೆಯ್ಟ್ ಇರುತ್ತಂತೆ ರಿಪೋರ್ಟ್ನ ಪ್ರಕಾರ. 243 ಗ್ರಾಮ್ ವೆಯ್ಟು, ಸುಮಾರು 10 ಗ್ರಾಮ್ ವೆಯ್ಟು ಈ 18 Pro Maxಿಂದು ಜಾಸ್ತಿ ಇರುತ್ತಂತೆ. ಅದೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಬ್ಯಾಟ್ರಿ ದೊಡ್ಡದು ಮಾಡ್ತಾರೋ ಇರ್ಬೋದೇನೋ ಗೊತ್ತಿಲ್ಲ. ಸೊ ನೋಡಬೇಕು. ಫೋನ್ನ ಡಿಸೈನ್ ನಂಗೆ ಅನ್ನಿಸ್ತಂಗೆ ಚೇಂಜ್ ಆಗಲ್ಲ. ಆ್ಯಪಲ್ನವ್ರು ಒಂದು ಸಲ ಡಿಸೈನ್ ಚೇಂಜ್ ಮಾಡಿದ್ರೆ ಒಂದು 5 ವರ್ಷ ಅದಕ್ಕೆ ಫಿಕ್ಸು. ಈ ಸಲ ಕ್ಯಾಮ್ರಾ ಪ್ಲೇಟ್ ಚೇಂಜ್ ಮಾಡೋ, ಅದನ್ನು ಒಂದು 2-3 ವರ್ಷ ಓಡಿಸ್ತಾರೆ, ಆಮೇಲೆ ಮತ್ತೆ ಡಿಸೈನ್ ಚೇಂಜ್ ಆಗ್ಬೋದೇನೋ, ಹೊಸ ಕಲರ್ಗಳು ಬರ್ಬೋದು ಅಂತ ಕಾಣುತ್ತೆ, ಅಷ್ಟೇ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಕನ್ನಡದ ಕಾಂತಾರ ಚಾಪ್ಟರ್ 1 ಏನೋ ಆಸ್ಕರಿಗೆ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿ ಹೋಗ್ತಾ ಇದೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಜಗತ್ತಿನಾದ್ಯಂತ ಸುಮಾರು 201 ಫೀಚರ್ ಫಿಲ್ಮ್ಗಳಲ್ಲಿ ಕಾಂತಾರ ಕೂಡ ಒಂದು, ನಮ್ಮ ದೇಶದ ಇನ್ನೊಂದು ಮೂವಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ಈ ಕಾಂತಾರ ಚಾಪ್ಟರ್ 1 ಈ ಆಸ್ಕರ್ಸ್ನಲ್ಲಿ ಮುಂದಿನ ಲೆವೆಲ್ಗೂ ಕೂಡ ಸೆಲೆಕ್ಟ್ ಆಗಿ ಫೈನಲ್ಗೆ ಹೋಗಿ ವಿನ್ ಕೂಡ ಆಗುತ್ತೆ ಅಂತ ಅಂದುಕೊಳ್ಳೋಣ. ಬಟ್ ಅಷ್ಟು ಈಸಿ ಇಲ್ಲ. ಆಯಿತಾ, ತಗೊಳ್ಳೋಂಥದ್ದು ಆಸ್ಕರ್ನ ಅಷ್ಟು ಈಸಿ ಅಲ್ಲ, ಬೆಜ್ಜಾನ್ ಕಾಂಪಿಟೇಷನ್ ಇರುತ್ತೆ. ಅದರಲ್ಲೂ ಕೂಡ ಇಂಗ್ಲೀಷ್ ಮೂವಿಗಳಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಅವ್ರು ಕೊಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫೈನಲಿ 2025ನೇ ಇಸ್ವಿದು ಎಲೆಕ್ಟ್ರಿಕ್ 2 ವೀಲರ್ಸ್ಗಳ ರಿಪೋರ್ಟ್ ಹೊರಗಡೆ ಬಂದಿದೆ. ಯಾವ ಕಂಪ್ನಿಯವರು ಅತಿ ಹೆಚ್ಚು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಸೇಲ್ ಮಾಡಿದೆ ಅದ್ರದ್ದು ಲಿಸ್ಟ್ ಕಂಪ್ಲೀಟ್ ಬಂದಿದೆ. ಹೈಯೆಸ್ಟು ಎಲೆಕ್ಟ್ರಿಕ್ 2 ವೀಲರ್ನ ಸೇಲ್ ಮಾಡಿರುವಂಥದ್ದು TVSನವರು. ಆಯಿತಾ, ಸುಮಾರು 2,98,000 ಚಿಲ್ಲರೆ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳನ್ನು, ಬೈಕ್ಗಳನ್ನು ಇವರು ಸೇಲ್ ಮಾಡಿದ್ದಾರೆ. ನಂತರ ಬಜಾಜ್ ಅವರು 2,69,000. ನೆಕ್ಸ್ಟು ಏಥರ್ ಎನರ್ಜಿ, ಬೆಂಕಿ ಗುರು, ಏಥರ್ನವ್ರೇನು ಕಡಿಮೆ ಇಲ್ಲ. ಆಮೇಲೆ ಓಲಾದವರು 4ನೇ ಸ್ಪಾಟ್ಗೆ ಹೋದರು. ಕಳೆದ ವರ್ಷ ಫುಲ್ ಟಾಪಲ್ಲಿದ್ದರು, ಈ ಸಲ ನೋಡಿ 4ನೇ ಸ್ಪಾಟು. ಮುಂದಿನ ವರ್ಷ ಅವ್ರು ರಿಕವರ್ ಆಗಲಿಲ್ಲ, ಒಳ್ಳೆ ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಬಾಟಮ್ಗೆ ಹೋಗ್ತಾರೆ. ಓಲಾ ಆದಮೇಲೆ ಇರೋದವರು 1,09,000. ನಂಗೆ ಅನಿಸ್ತಂಗೆ ಈ ಎಸ್ಟಾಬ್ಲಿಷ್ ಆಗಿರುವಂಥ ಕಂಪ್ನಿಗಳಿಗೆ ಟಕ್ಕರ್ ಕೊಡ್ತಾ ಇರುವಂಥ ಏಥರ್ ಏನಿದೆ, ಅದು ನಂಗೆ ಅನ್ನಿಸ್ತಂಗೆ ಟಾಪ್ ನಾಚ್ ಪರ್ಫಾರ್ಮೆನ್ಸನ್ನು ಈ ವರ್ಷ ಕೊಟ್ಟಿದೆ. ಮುಂದಿನ ವರ್ಷ ಕೂಡ ಕಂಟಿನ್ಯೂ ಆದರೆ ಒಳ್ಳೆಯದು. ಈ ರಿಶ್ತಾ ಥರ ಇನ್ನೂ ಕೆಲವೊಂದು ಸ್ಟೇಬಲ್ ಸ್ಕೂಟರ್ಗಳನ್ನ ಅವ್ರು ತೊಗೊಂಬಂದರೆ ನಂಗೆ ಅನ್ನಿಸ್ತಂಗೆ ವರ್ಕೌಟ್ ಆಗುತ್ತೆ. ಇದರ ಜೊತೆಗೆ ಎಲೆಕ್ಟ್ರಿಕ್ ಕಾರ್ಗಳ ಲಿಸ್ಟ್ ಕೂಡ ಬಂದಿದೆ. 2025ನೇ ಇಸ್ವಿಯಲ್ಲಿ ಎಲೆಕ್ಟ್ರಿಕ್ ಕಾರ್ಗಳೇನು ಅಷ್ಟೊಂದು ಸೇಲ್ ಆಗಿಲ್ಲ. ಆಯಿತಾ, ಹೈಯೆಸ್ಟ್ ಎಲೆಕ್ಟ್ರಿಕ್ ಕಾರ್ಗಳನ್ನ ಸೇಲ್ ಮಾಡಿದ್ದು ಟಾಟಾದವರು. 69,955 ಕಾರ್ಗಳನ್ನ ಸೇಲ್ ಮಾಡಿದ್ದಾರೆ. ಅದಾದಮೇಲೆ ಅನ್ಎಕ್ಸ್ಪೆಕ್ಟೆಡ್ MG ಎಲೆಕ್ಟ್ರಿಕ್ ಕಾರ್ಗಳು 51,000 ಚಿಲ್ಲರೆ ಸೇಲ್ ಆಗಿದೆ. ಆಮೇಲೆ ಮಹೀಂದ್ರ ಅದು 33,000 ಕಾರ್ಗಳು ಸೇಲ್ ಆಗಿದೆ. ಹ್ಯುಂಡೈದು 6,726. BYDನವರು 5,400 ಕಾರ್ನ ಸೇಲ್ ಮಾಡೋರೆ, ಚೈನೀಸ್ ಕಾರ್ ಕಂಪ್ನಿ. BMW ಎಲೆಕ್ಟ್ರಿಕ್ ಕಾರ್ಗಳು 3,195 ಸೇಲ್ ಆಗಿದೆ, ಬೆಂಕಿಗುರು. ಕಿಯಾದವರು ಅದಕ್ಕಿಂತ ಕಡಿಮೆ, BMWಗಿಂತ 2,731. ಬಟ್ ಸ್ಟಿಲ್ ನಂಗೆ ಅನ್ನಿಸ್ತಂಗೆ ಇದು ಇಂಪ್ರೂವ್ ಆಗುತ್ತೆ. ಅಂದರೆ ಎಕೋಸಿಸ್ಟಮ್ ಬಿಲ್ಡ್ ಆದಂಗೆ, ಚಾರ್ಜಿಂಗ್ ಸ್ಟೇಷನ್ಗಳೆಲ್ಲ ಕಡೆ ನಮಗೆ ಸಿಗೋ ರೀತಿ ಆದಂಗೆ ಈ ಸೇಲ್ಸ್ ಕೂಡ ನಂಗೆ ಅನ್ನಿಸ್ತಂಗೆ ಜಾಸ್ತಿ ಆಗ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ವರ್ಜ್ ಅಂತ ಒಂದು ಎಲೆಕ್ಟ್ರಿಕ್ ಬೈಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ CES 2026 ಏನು ನಡೀತಾ ಇದೆ, ಅಲ್ಲೊಂದು ಬೈಕನ್ನು ಡೆಮೋನ್ಸ್ಟ್ರೇಟ್ ಮಾಡಿದರೆ, ಪ್ರೊಡಕ್ಷನಿಗೆ ರೆಡಿ ಇದೆಯಂತೆ. ಈ ಒಂದು ಬೈಕು ಲಿಟ್ರಲಿ 600 ಕಿಲೋಮೀಟರ್ ರೇಂಜನ್ನು ಕೊಡುತ್ತಂತೆ. 600 ಕಿಲೋಮೀಟರ್ ಕಂಪ್ಲೀಟ್ಲಿ
ಸಾಲಿಡ್ ಸ್ಟೇಟ್ ಬ್ಯಾಟ್ರಿಯನ್ನು ಹೊಂದಿರುವಂಥ ಈ ಒಂದು ಬೈಕಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ 33.3 ಕಿಲೋ ವ್ಯಾಟ್ ಅವರ್ ಬ್ಯಾಟ್ರಿ ಇರುತ್ತಂತೆ. ಸೊ ಇದು 600 ಕಿಲೋಮೀಟರ್ ರೇಂಜನ್ನು ಕೊಡುತ್ತಂತೆ. ಬರೀ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 300 ಕಿಲೋಮೀಟರ್ ರೇಂಜನ್ನು ಕೊಡುತ್ತಂತೆ. ಹೆವಿ ಫಾಸ್ಟ್ ಚಾರ್ಜಿಂಗ್ ನಂಗೆ ಅನ್ನಿಸ್ತಂಗೆ ಇದು. ಮತ್ತು 0 to 62 ಮೈಲ್ಸ್ ಪರ್ ಅವರ್, ಕಿಲೋಮೀಟ್ರ್ ಅಲ್ಲ ಮೈಲ್ಸ್ ಪರ್ ಅವರನ್ನು ಬರೀ 3.5 ಸೆಕೆಂಡಲ್ಲಿ ರೀಚ್ ಮಾಡುತ್ತಂತೆ. ನೋಡೋದಕ್ಕೆ ಬೈಕ್ ಒಂಥರ ಚೆನ್ನಾಗಿದೆ. ಇಷ್ಟು ದೊಡ್ಡ ಬ್ಯಾಟ್ರಿ ಅಂದರೆ ನಂಗೆ ಅನಿಸ್ದಂಗೆ ಹೆವಿ ಇರುತ್ತೆ ಈ ಒಂದು ಬೈಕ್ ಅಂತ ಕಾಣುತ್ತೆ. ಇನ್ನೊಂದು ವೇರಿಯಂಟ್ ಇದೆ 20 ಕಿಲೋ ವ್ಯಾಟ್ ಅವರ್ದು. ಸೊ ಇದು 350 ಕಿಲೋಮೀಟ್ರ್ ರೇಂಜನ್ನು ಕೊಡುತ್ತಂತೆ. ಸೊ ಇದು ಕೂಡ ಓಕೆ ಆಯಿತಾ. ಯೂಶ್ವಲಿ ಲಾಂಗ್ ಹೋಗೋರಿಗೆ 600 ಕಿಲೋಮೀಟ್ರೆಲ್ಲ ರೇಂಜ್ ಕೊಟ್ಬಿಟ್ರಂತೂ ಫುಲ್ಲು ಖುಷಿಯಾಗಿ ಹೋಗ್ತಾರೆ. ಬಟ್ ನಂಗೆ ಅನ್ನಿಸ್ತಂಗೆ ಬೈಕರ್ಸ್ಗಳಿಗೆಲ್ಲ ಈ ಎಲೆಕ್ಟ್ರಿಕ್ ಬೈಕೆಲ್ಲ ಅಷ್ಟು ಮಜಾ ಕೊಡಲ್ಲ ಅನಿಸುತ್ತೆ. ಈ ಪೆಟ್ರೋಲ್ ಏನೋ ಒಂದು ವೈಬ್ರೇಷನ್ ಇರುತ್ತೆ, ಅದು ಬಂದ್ರೇ ಮಜಾ ಅಂತ ಕೆಲವು ಜನ ಅನ್ನೋದು ನೋಡಿದ್ದೀನಿ ನಾನು. ಬಟ್ ಸ್ಟಿಲ್ ಈ ಥರ ಒಂದು ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಲು ಬೈಕೆಲ್ಲ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚಿಪ್ ಮತ್ತು ಸ್ಟೋರೇಜ್ ಮ್ಯಾನುಫ್ಯಾಕ್ಚರ್ನ ಮಾಡುವಂಥ ಸ್ಯಾಮ್ಸಂಗ್ ಅವರು ಎಷ್ಟು ಪ್ರಾಫಿಟನ್ನು ಮಾಡ್ತಾವ್ರೆ ಅಂತ ಅಂದರೆ ಈ ಶಾರ್ಟೇಜ್ ಎಲ್ಲ ಶುರುವಾದಮೇಲೆ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ರ್ಯಾಮು, ಸ್ಟೋರೇಜು, ಚಿಪ್ಸ್ಗಳು ಎಲ್ಲ ಪ್ರೈಸು ಕಿತ್ಕೊಂಡು ಮೇಲಕ್ಕೆ ಹೋಗಿದೆ. ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಈ ಚಿಪ್ಪು, ರ್ಯಾಮು, ಸ್ಟೋರೇಜ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ ಆಗಿರುವಂಥ ಸ್ಯಾಮ್ಸಂಗ್ ಅವರು ಬೇಜಾನ್ ದುಡ್ಡು ಮಾಡ್ತಾರೋ. ಅವ್ರ ಪ್ರಾಫಿಟನ್ನು ಟ್ರಿಪಲ್ ಮಾಡಿದಾರಂತೆ. ಪ್ರಾಫಿಟ್ಟು 3 ಟೈಮ್ ಜಾಸ್ತಿ ಆಗಿದೆಯಂತೆ. ಯಪ್ಪ ದೇವ್ರೆ, ಈ AI ಬಂದ ಮೇಲೆ ಏನೋ ಗೊತ್ತಿಲ್ಲ ಗುರು, PC, ಸ್ಮಾರ್ಟ್ಫೋನ್ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗ್ತಾಯಿದೆ. ಸ್ಯಾಮ್ಸಂಗ್ ಅವರಂತೂ ದುಡ್ಡು ಪ್ರಿಂಟ್ ಮಾಡ್ತವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನು ಗ್ಲೋಬಲ್ನಲ್ಲಿ ರಿಯಲ್ಮಿ ಬ್ರ್ಯಾಂಡಿಂಗ್ ಇದೆ, ರಿಯಲ್ಮಿ ಬ್ರ್ಯಾಂಡು ಎಲ್ರಿಗೂ ಗೊತ್ತು, ಅದು ಓಪೋ ಅಂಡರ್ ಬರುತ್ತೆ ಅಂತ ಆಯಿತಾ. ಓಪೋ ಅಂಡರ್ ಬಟ್ ಸಪ್ರೇಟ್ ಟೀಮ್ ಇದೆ ಆಯಿತಾ. ಬಟ್ ನೆಕ್ಸ್ಟಿಂದ ಈ ರಿಯಲ್ಮಿ ಬ್ರ್ಯಾಂಡನ್ನು ಓಪೋದೇ ಸಬ್ ಬ್ರ್ಯಾಂಡ್ ಮಾಡ್ತಾರಂತೆ. ಅಂದರೆ ಓಪೋ ಟೀಮೇ ಇದನ್ನು ಹ್ಯಾಂಡಲ್ ಮಾಡುತ್ತೆ. ಓಪೋ ಟೀಮ್ ಅವರೇ ಇದನ್ನು ಯಾವ ಡಿವೈಸ್ ಬರಬೇಕು, ಏನು ಸ್ಪೆಸಿಫಿಕೇಷನ್ ಎಲ್ಲದನ್ನು ಇವರೇ ಡಿಸೈಡ್ ಮಾಡ್ತಾರೆ. ಮೋಸ್ಟ್ಲಿ ನೆಕ್ಸ್ಟಿಂದ ಓಪೋ ಫೋನನ್ನು ರೀಬ್ರ್ಯಾಂಡ್ ಮಾಡ್ತಾರೆ, ಅಥವಾ ರಿಯಲ್ಮಿ ಏನಿರುತ್ತೆ ಅದನ್ನೇ ಅವ್ರು ರೀಬ್ರ್ಯಾಂಡ್ ಮಾಡಿ ಓಪೋ ಅಂತ ಲಾಂಚ್ ಮಾಡ್ಬೋದು. ಒಟ್ಟಿನಲ್ಲಿ ಸಬ್ ಬ್ರ್ಯಾಂಡ್ ಆಗ್ತಿದೆಯಂತೆ. ಒಂದೇ ಟೀಮ್ ಇದನ್ನು ಹ್ಯಾಂಡಲ್ ಮಾಡೋದು. ಇದು ನಂಗೆ ಅನ್ನಿಸ್ತಂಗೆ ಸರಿ ಅಲ್ಲ ಆಯಿತಾ. ಒಂದು ರೀತಿ MI ಮತ್ತು ಪೋಕೋ ರೀತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅವೆರಡು ಕೂಡ ಒಂದೇ ಮರ್ಜ್ ಆದವಲ್ಲ. ಸೊ ಆ ರೀತಿ ಇದು ಕೂಡ ಅದೇ ರೀತಿ ಆಗ್ಬೋದು. ಒಂದು ರೀತಿ ಐಡಿಯಾಲಜಿ ಡಿಫ್ರೆಂಟ್ ಆಗಿದ್ದರೆ ಒಂದು ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಮುಗೀತು, ಗ್ರೋತ್ ಇಲ್ಲ. ರಿಯಲ್ಮಿದು ಬ್ರ್ಯಾಂಡ್ ಕತೆ ಮುಗೀತು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಅವರ ನೆಕ್ಸ್ಟ್ ಸ್ಮಾರ್ಟ್ಫೋನಲ್ಲಿ 200 MP ಸ್ಯಾಮ್ಸಂಗ್ ಸೆನ್ಸಾರ್ನ ಯೂಸ್ ಮಾಡ್ತಾರಂತೆ. 200 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ನೆಕ್ಸ್ಟು ಐಫೋನಿಗೆ ಬರ್ತಾ ಇದೆ. ಸೂಪರ್. ಅದು ಕೂಡ ಸ್ಯಾಮ್ಸಂಗ್ ಅವರ ಸೆನ್ಸಾರ್ನ ಇದರಲ್ಲಿ ಯೂಸ್ ಮಾಡ್ತಾರಂತೆ. ಒಳ್ಳೆಯದು, ಬರಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟೋರೋಲಾದವರು ಈ CESನಲ್ಲಿ ಒಂದು ಕಾನ್ಸೆಪ್ಟ್ AI ಡಿವೈಸನ್ನು ಅನ್ವೀಲ್ ಮಾಡಿದ್ದಾರೆ ಆಯಿತಾ. ಇದರ ಹೆಸರು ಬಂದ್ಬಿಟ್ಟು AI ಪರ್ಸ್ಪೆಕ್ಟಿವ್ ಕಂಪ್ಯಾನಿಯನ್ ಅಂತ. ಅಂದರೆ ನೀವು ಕುತ್ತಿಗೆಗೆ ಈ ಒಂದು ಡಿವೈಸನ್ನು ಹಾಕೋತೀರ, ಅದರಲ್ಲಿ ಕ್ಯಾಮ್ರಾ ಇರುತ್ತೆ, ಮೈಕ್ರೋಫೋನ್ ಇರುತ್ತೆ, ನಿಮ್ಮ ಸುತ್ತಮುತ್ತ ಏನಾಗ್ತದೆ ಪ್ರತಿಯೊಂದು ಕೂಡ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ, ರೆಕಾರ್ಡ್ ಮಾಡ್ಕೋತಾ ಇರುತ್ತೆ, ಒಳಗಡೆ ಟೆಕ್ಸ್ಟಲ್ಲಿ ಸಮ್ಮರೈಸ್ ಮಾಡ್ಕೋತಾ ಇರುತ್ತೆ. ಸೊ ಏನೇ ನೀವು ಕನ್ವರ್ಸೇಷನ್ ಮಾಡಿದ್ರು ಕೂಡ ನೀವು ಅದು ಮರೆಯಲ್ಲ ಫ್ಯೂಚರ್ನಲ್ಲಿ. ಎಲ್ಲದೂ ಕೂಡ ಒಂದು ಡಿವೈಸಲ್ಲಿ ಸ್ಟೋರ್ ಆಗಿರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮೋಟೋರೋಲಾ ಬ್ರ್ಯಾಂಡ್ ಏನಿದೆ ಅದು ಲಿನೋವೋ ಅಂಡರ್ ಬರುತ್ತೆ. ಲಿನೋವೋದವರು ಮೋಟೋರೋಲಾನ ಟೇಕ್ ಓವರ್ ಮಾಡ್ತಾರೆ ಕಂಪ್ನಿನ. ಸೊ ಅದರಿಂದ ಈ ಡಿವೈಸಲ್ಲಿ ಲಿನೋವೋದವ್ರದ್ದು ಕಿರಾ AI ಪ್ಲ್ಯಾಟ್ಫಾರ್ಮನ್ನೇ ನಾವು ಯೂಸ್ ಮಾಡ್ತಾರಂತೆ. ಸೊ ನೆಕ್ಸ್ಟಿಂದ ಗೊತ್ತಿಲ್ಲ, ನಾವು ಇದನ್ನು ಹಾಕ್ಕೋತೀವಿ, ಇದನ್ನೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಹೌದು ಪ್ಲಸ್ ಪಾಯಿಂಟ್ ಇರುತ್ತೆ, ಈವನ್ ನೆಗೆಟಿವ್ಸು ಇರುತ್ತೆ. ಪ್ರೈವಸಿ ಅನ್ನೋದೇ ಇರೋದಿಲ್ಲ ಆಯಿತಾ. ಈ ಕಂಪ್ನಿಗಳಿಗೆಲ್ಲ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿ ಏನು ಮಾಡ್ತೀವಿ, ಏನು ಮಾತಾಡ್ತೀವಿ, ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಕಂಪ್ಲೀಟ್ ಡಾಟಾ ಅವ್ರು ಸ್ಟೋರ್ ಮಾಡ್ಕೋತಾರೆ. ಅಪ್ಪ ಸ್ಕೇರಿ ಮಾತ್ರ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಪಿಕಪ್ ಆಗಬೇಕು ಅಂದರೆ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು, ಅಂದರೆ ನಾವು ಯೂಸ್ ಮಾಡಲೇಬೇಕು ಅನ್ನೋ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಏನು ಮಾಡೋದಕ್ಕಾಗಲ್ಲ, ಕಷ್ಟ ಇದೆ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ CESನಲ್ಲಿ ಸ್ಯಾಮ್ಸಂಗ್ ಅವರು ಒಂದು ದೊಡ್ಡ ಮೈಕ್ರೋ RGB TVಯನ್ನು ಅನ್ವೀಲ್ ಮಾಡಿದ್ದಾರೆ. 130 ಇಂಚಿನ ಮೈಕ್ರೋ RGB TV ಆಯಿತಾ. ಸೊ ಈ ಮೈಕ್ರೋ RGB TVಗಳಲ್ಲಿ ಕಲರ್ಸ್ ಎಲ್ಲ ಎಷ್ಟು ಆ್ಯಕ್ಯುರೇಟ್ ಆಗಿರುತ್ತೆ ಅಂದರೆ, ಬ್ಲ್ಯಾಕ್ಸ್ ಎಲ್ಲ ಎಷ್ಟು ಡೀಪ್ ಬ್ಲ್ಯಾಕ್ ಇರುತ್ತೆ ಅಂದರೆ ಲಿಟ್ರಲಿ ಕಂಪ್ಲೀಟ್ ಆ್ಯಕ್ಚುಯಲ್ ಕಲರ್ಸ್ಗಳು ನಿಮಗೆ ಸಿಗುತ್ತೆ ಆಯಿತಾ. ಸೊ ಆ್ಯಕ್ಚುಯಲ್ ನಿಮಗೆ
ಬ್ಲೂ ಅಂದರೆ ಎಕ್ಸಾಕ್ಟ್ ಬ್ಲೂ, ಡಾರ್ಕ್ ಪಿಚ್ ಬ್ಲೂ ನಿಮಗೆ ಸಿಗುತ್ತೆ ಆಯಿತಾ. ನಾರ್ಮಲ್ ಟಿ ವಿಗಳಲ್ಲಿ ಆ ರೀತಿ ಇರಲ್ಲ, ಲೈಟ್ ಕಲರೇ ಅಲ್ಲಿ ಆ್ಯಕ್ಚುಲ್ ಕಲರ್ ಏನೇ ಇರುತ್ತೆ, ಬಟ್ ನಮ್ಮ ಟಿ ವಿನಲ್ಲಿ ಇನ್ನೊಂದು ಥರ ಅಂದರೆ ಎಕ್ಸಾಕ್ಟ್ ಇರಲ್ಲ ಆಯಿತಾ. ಹೌದು ಕ್ಲೋಸ್ ಇರುತ್ತೆ ಬಟ್ ಎಕ್ಸಾಕ್ಟ್ ಇರಲ್ಲ. ಬಟ್ ಇದರಲ್ಲಿ ನಮಗೆ ಎಕ್ಸಾಕ್ಟ್ ಆ್ಯಕ್ಯುರೇಟ್ ಕಲರನ್ನು ಈ ಒಂದು ಟಿ ವಿ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೈಸ್ ಗೊತ್ತಿಲ್ಲ ಗುರು, ಇದಕ್ಕಿಂತ ಸಣ್ಣ ಟಿ ವಿಗೇ ಸ್ಯಾಮ್ಸಂಗ್ ಅವರು 50-60 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ರೆ, ಇದನ್ನು 1 ಕೋಟಿ ಮೇಲೇನೋ ಏನೋ ಇರ್ಬೋದು ಗೊತ್ತಿಲ್ಲ. ಆದರೂ ಟೆಕ್ನಾಲಜಿ ಮಾತ್ರ ನೆಕ್ಸ್ಟ್ ಲೆವೆಲ್. ಬೇರೆ ಬ್ರ್ಯಾಂಡವರು ಕೂಡ ಆಲ್ರೆಡಿ ಇದನ್ನು ತೊಗೊಂಬಂದಿದ್ದಾರೆ. ಇದರಲ್ಲಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಡಿಸೈನ್ ಎಲ್ಲ ಇರುತ್ತೆ ಅಂತ ಅಂತಿದ್ದಾರೆ. ಬಂತು ಅಂದರೆ ಮಾರ್ಕೆಟಿಗೆ ಯಾವನ್ ತೊಗೋತಾನೆ ಗೊತ್ತಿಲ್ಲ. ಯಾರು ಬಿಲಿಯನೇರ್ ತೊಗೋಬೇಕಂದ್ರೆ 1 ಕೋಟಿ ಕೊಟ್ಬಿಟ್ಟು ಯಾರು ತೊಗೋತಾರೆ 130 ಇಂಚ್ ಟಿ ವಿನ? ದೊಡ್ಡ ಪ್ರೊಜೆಕ್ಟ್ರೇ ಬಂದ್ಬಿಡುತ್ತೆ ನಾವು, ಪ್ರೊಜೆಕ್ಟ್ರ್ ಲೆವೆಲ್ ಟಿ ವಿ ಅದು ನೋಡೋದಕ್ಕೆ ಹೋದರೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.